टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। कोई तनका लाडो ಅವನ್ಯಾವನೊಬ್ಬ ಚೆಂಗ್ಲು Once more. ಅವನ್ಯಾವನೊಬ್ಬ ಚೆಂಗ್ಲು DK ಯಾರನ್ನು ಕಣೆ ಚೆಂಗ್ಲು ಅಂತ ಐತಲ್ಲ, ಯಾರಂತಲೇ ಚೆಂಗ್ಲು? ನಂಗೂ ಗೊತ್ತಾಯ್ತಲ್ಲ ಕಣ, ಯಾರಿಗಂತ ಐತೋ ಏನೋ. ಅಣ್ಣ ಸೂರಿ, ನಿಮ್ಮ ಅಣ್ಣ ಯಾರನ್ನ ಚೆಂಗ್ಲು ಅಂತ ಐತಿ, ನಿಂಗೇನಾರ ಗೊತ್ತೇನಪ್ಪ ಯಾರು ಆ ಚೆಂಗ್ಲು ಅಂತವ? ಅವನ ಹೆಸರು ಹೇಳಕ್ಕೂ ಅಸಹ್ಯ ಅನ್ಸುತ್ತೆ, ಹೆಸರು ಹೇಳಕ್ಕೂ ಅಸಹ್ಯ ಪಡ್ಕೊಂಡು ಚೆಂಗ್ಲು ಅಂತವಂತ ಕಲ್ಯಾಣ. ಹಿಂಗೆ ಕೋಡ್ ವರ್ಡಲ್ಲಿ ಮಾತಾಡಿದ್ರೆ ಹೆಂಗಪ್ಪ ಕಂಡಿಡಿಯೋದು? ಒಂದ್ ಕೆಲ್ಸ ಮಾಡ್ಲೆ, ಕೋಯಟೆಯಲ್ಲಿ ಕೂಗ್ದಂಗೆ 3 ಸತಿ ಚೆಂಗ್ಲು ಅಂತ ಕೂಗ್ಲೆ, ಯಾರು ಬರ್ತಾರ ನೋಡಿ ಕೇಳಣ. ಆಯ್ತು ಕಣಪ್ಪ, ಚೆಂಗ್ಲು ಚೆಂಗ್ಲು ಚೆಂಗ್ಲು. ಗೋಪಾಲಣ್ಣಿ ಮುನ್ರತ್ನ ಬಂತು. ಅಣ್ಣ ಮುನಿ, ನಿನ್ನೂ ಯಾಕಪ್ಪ ಚೆಂಗ್ಲು ಅಂತವ್ರೆ? ಅಂತದ್ದೇನ್ ಮಾಡಿದ್ಲ ಅಣ್ಣ ನೀನು? ನಾನು ಮಾಡಿದ ತಪ್ಪೇನು? ನಾನೇನು ತಪ್ಪು ಮಾಡಿದ್ದೀನಿ? ನಾನು ಅದನ್ನೇ ಕಣ ಕೇಳಿದ್ದು, ಏನ್ ತಪ್ಪು ಮಾಡಿದೆ, ಯಾಕೆ ಚೆಂಗ್ಲು ಅಂದ್ರು ಅಂತವ? ಸತ್ಯನ ಹೇಳೋದೇ ತಪ್ಪ, ಅದಕ್ಕೆ ಅವನು ಯಾವನೋ ಚೆಂಗ್ಲು. ತೇರಿ, ಸತ್ಯ ಹೇಳಿದಾರನೆಲ್ಲ ಚೆಂಗ್ಲು ಅನ್ನಕೈತದ? ಗೋಪಾಲಣ್ಣಿ, ಈ ಚೆಂಗ್ಲು ಅಂದ್ರೆ ಇಲ್ಲ ಅರ್ಥ? ಚೆಂಗ್ಲು ಅಂದ್ರೆ ಚೆಂಗಿ ಬಿಂಗಿ ಆಡ್ಕೊಂಡು ನಾಟಕ ಹಿಡ್ಕೊಂಡೆ ಕಾಯಿಲೆ ಹಾಕೋನು ಅಂತ ಇರ್ಬೇಕು ಕಂಡ್ಲೆ. ತಪ್ಪಿದ್ರೆ ಮುನಿನೇ ಕೇಳ, ಅದೇ ಹೇಳ್ತದೆ. ಅಣ್ಣ ಮುನಿ, ಹೇಳಪ್ಪ ಏನ್ ಅರ್ಥ ಚೆಂಗ್ಲು ಅಂದ್ರೆ? ಚೆಂಗ್ಲಿಗೆ ಆ ಪದ ಏನು ಅರ್ಥ ಬರುತ್ತೆ ಅಂದ್ರೆ, ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ, ಆಸಕ್ತಿ, ನಿಷ್ಠೆ, ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಬದಲಾವಣೆ, ವಿಲಕ್ಷಣ ಕಲ್ಪನೆ. ಇದಕ್ಕೋಸ್ಕರ ನಾವು ಚೆಂಗ್ಲು ಅಂತೀವಿ. ಇಷ್ಟೇಯೋ, ಇನ್ನು ಏನಾರ ಅರ್ಥ ಐತೆ ಹೆಂಗಣ್ಣ? ಜೊತೆಯಲ್ಲಿ ಯಾವುದೇ ವೃತ್ತಿಗೆ ಅಂಟಿಕೊಳ್ಳದೆ ಆದರೆ ಗುರಿ ಇಲ್ಲದ ರೀತಿಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ಯೋಗ್ಯತೆ, ಇದಕ್ಕೆ ನಾವು ಚೆಂಗ್ಲು ಅಂತೀವಿ. ಸರಿ, ಈಗ ಈ ಚೆಂಗ್ಲು ಅನ್ನೋ ಹೆಸರನ್ನ ಮುನಿಗೆ ಯಾಕೆ ಮಾಡ್ಗವೆ ಕೇಳ? ನಿಜವಾದ ಚೆಂಗ್ಲು ಯಾರು ಅಂದ್ರೆ ಅದು ನಮ್ಮ DK ಶಿವಕುಮಾರ್. ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದ್ರೂ ಒಬ್ರಿದ್ರೆ ಅದು DK ಶಿವಕುಮಾರ್. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ಪ್ರಧಾನ ಮಂತ್ರಿಗಳು ಬಂದಾಗ ನರೇಂದ್ರ ಮೋದಿ ಲೈನ್ ಅಪ್ ಅಲ್ಲಿ ನಿಂತ್ಕೊಳ್ತಾರೆ, ನೋಡಿದ್ದೀರಾ ಯಾರಾದ್ರೂ ಈ ತರದ್ದು? ಮುನಿ ಸಾಕ್ಷಿ ಸಮೇತ ಏನೋ ಯಾರು ಚೆಂಗ್ಲು ಅಂತ ಪ್ರೂವ್ ಮಾಡಕ್ ಹೊಂಟ್ರಂಗೈತೆ ಕಣೆ. ಇದ್ರ ಸಾಕ್ಷಿ ನಂಬ್ಕೊಂಡು ಯಾವ ನ್ಯಾಯನೂ ತೀರ್ಮಾನ ಮಾಡಕ್ ಆಗೋದಿಲ್ಲ ಕಣ್ಲೆ. ಯಾಕೆ ಅಂತ ಸೂರಿ ಹೇಳ್ತದೆ ಕೇಳಲೆ. ಅವ್ರಿಗೆ ಸ್ವಲ್ಪ ತಲೆಗೆ ಭಾರಿ ತೀವ್ರ ಪೆಟ್ಟು, ಆಸಿಡ್ ಒಳಗಡೆ ನುಗ್ಬಿಟ್ಟೈತೆ ರೀ. ಮೊಟ್ಟೆ ಆ ಶೂಟಿಂಗ್ ಮಾಡಿದ್ರಲ್ಲ, ಆ ಪ್ರೊಡ್ಯೂಸರು ಡೈರೆಕ್ಟರ್ ಆಕ್ಟ್ ಮಾಡ್ಬಿಟ್ಟು ಶಾರ್ಟ್ ಅಂದ ತಕ್ಷಣ ಟಕ್ ಅಂತ ಹೊಡೆದ್ರಲ್ಲ, ಅದು ಹೆಂಗೆಂಗೋ ಆಡಿಸ್ತಾ ಐತೆ, ಒಳಗಡೆ ಮೆದ್ಲು ಕದಲ್ತಾ ಇದೆ. ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ. ಹಂಗಾರೆ ಈಗ ಏನಪ್ಪ ಮಾಡೋದು? ಏಮ್ಸ್ ಆಸ್ಪತ್ರೆನಲ್ಲಿ ಟ್ರೀಟ್ಮೆಂಟ್ ಕೊಡ್ಸ್ಬೇಕು. ಇದನ್ನೆಲ್ಲ ನೋಡ್ತಾ ಮುನ್ರತ್ನು ಇನ್ನೂ ಏನೋ ಎಡ್ವರ್ಡ್ ಮಾಡ್ಕೊಳಂಗ್ ಕಾಣ್ತೈತೆ ಕಣ್ಲ. ಅದೇನಾಯ್ತದ ನೋಡೋಣ ನಡಿಯಪ್ಪ. ಶಿವನಿ ಶಂಭುಲಿಂಗ.